ಅವರಲ್ಲಿ ಇರುತ್ತೆ ಪ್ರೇರೆ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಬಾಧೆಯನ್ನ ಅನುಭವಿಸುವಾಗ ನಮ್ಮ ತಾಳ್ಮೆ, ನಮ್ಮ ಸಹನೆ, ನಮ್ಮ ದೀರ್ಘ ಶಾಂತಿ ವ್ಯಕ್ತವಾಗಬೇಕು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನ ವಿಷಯದಲ್ಲಿ ಆಗಿರುವಂಥದ್ದು ಅದೇ. ಆತನ ಎಲ್ಲ ಆಸ್ತಿ ಹೋಯಿತು, ಆದರೂ ಕೂಡ ಯೋಬ ಭಯಪಡಲಿಲ್ಲ, ದೀರ್ಘ ಶಾಂತಿ ಇದ್ದ. ಹೆಂಡತಿ ಕೂಡ ದೂಷಿಸಿ ಸತ್ತು ಹೋಗೆಂಬುದಾಗಿ ಹೇಳಿದ್ರು, ಆದರೂ ಕೂಡ ಯೋಬ ದೀರ್ಘ ಶಾಂತಿಯಿಂದಿದ್ದ. ಮತ್ತೆ ಯೋಬನ ದೇಹದಲ್ಲಿ ಹುಣ್ಣುಗಳು, ಬಕ್ಕೆಗಳು ಎಲ್ಲ ಪ್ರಾರಂಭವಾದಾಗ ಅಲ್ಲಿಯೂ ಕೂಡ ದೀರ್ಘ ಶಾಂತಿಯಿಂದಿದ್ದಾನೆ. ತನ್ನ ಸ್ನೇಹಿತರು ಬಂದು ಅಲ್ಲ ಸಲ್ಲದ ಮಾತುಗಳನ್ನು, 3 ಸ್ನೇಹಿತರು ಮತ್ತೊಬ್ಬ ಕಿರಿಯ ಹುಡುಗನು ಬಂದು ಮಾತಾಡಿದಾಗ ಆ ಸಮಯದಲ್ಲಿ ಕೂಡ ಶಾರೀರಿಕವಾದಂಥ ನೋವಿಗಿಂತ ಅವರ ಮಾತುಗಳಿಂದ ಬರುವಂಥ ಮಾನಸಿಕ ನೋವುಗಳೇ ಹೆಚ್ಚಾಯಿತು ಪ್ರೇರ. ಆದರೂ ಕೂಡ ಯೋಬನಲ್ಲಿರ್ತಕ್ಕಂಥ ಒಂದು ದೀರ್ಘ ಶಾಂತಿ ಏನಂತಂದರೆ, ನನ್ನ ವಿಮೋಚಕನನ್ನು ನಾನು ಬಲ್ಲೆನು, ಆತನು ಜೀವಸ್ವರೂಪನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ನಾನು ಬಲ್ಲೆನು, ಆತನು ನನ್ನನ್ನು ಏನು ಮಾಡ್ತಾನೆ, ಎಬ್ಬಿಸ್ತಾನೆ ಎಂಬುದು.